ಒಬ್ಬರು ಸೂಫಿ ಸಂತರಿದ್ದರು. ಅವರು ಎಲ್ಲವನ್ನೂ ತ್ಯಜಿಸಿದರು. ಆದರೆ ಅವರು ಇದ್ದ ಸ್ಥಳದಲ್ಲಿ ನೀರು ಸ್ವಲ್ಪ ಕಡಿಮೆಯಿತ್ತು. ಸ್ವಲ್ಪ ಒಣ ಪ್ರದೇಶ, ಹೆಚ್ಚು ಮಣ್ಣು, ಕಡಿಮೆ ನೀರು. ಅವರು ಹೇಳುತ್ತಿದ್ದರು, ಬಾಕಿ ಎಲ್ಲವನ್ನೂ ಬಿಟ್ಟಿದ್ದೇನೆ, ಆದರೆ 2 ವಸ್ತು ನನ್ನ ಜೊತೆ ಇಟ್ಟುಕೊಂಡಿದ್ದೇನೆ. ಒಂದು ಚಿಕ್ಕ ಹಗ್ಗ, ಒಂದು ಚಿಕ್ಕ ಪಾತ್ರೆ. ಅದರಲ್ಲಿ ಹಗ್ಗ ಪಾತ್ರೆಗೆ ಕಟ್ಟಿಕೊಂಡು ಇಡುತ್ತಿದ್ದರು. ಒಂದು ಬಾರಿ ಅವರಿಗೆ ಬಹಳ ದಾಹವಾಗಿತ್ತು, ಆದರೆ ನೀರು ಸಿಗುತ್ತಿರಲಿಲ್ಲ. ಆಗ ಅವರು ನೋಡಿದ್ರು, ಅಲ್ಲಿ ಒಂದು ಬಾವಿ ಇತ್ತು ಮತ್ತು ಆ ಬಾವಿಯಲ್ಲಿ ಒಂದು ಜಿಂಕೆ ನೀರು ಕುಡಿಯುತ್ತಿತ್ತು. ಅವರು ಖುಷಿಪಟ್ಟರು. ಎಷ್ಟು ಸಮಯದಿಂದ ನೀರು ಸಿಕ್ಕಿರಲಿಲ್ಲ, ಈಗ ಜಿಂಕೆ ಕುಡಿಯುತ್ತಿದೆ ಎಂದರೆ ನೀರು ಚೆನ್ನಾಗಿರಬೇಕು ಎಂದು ಭಾವಿಸಿದರು. ಬಾವಿಯಲ್ಲಿ ತುಂಬಾ ಚೆನ್ನಾಗಿ ನೀರು ತುಂಬಿಕೊಂಡಿತ್ತು, ಝಳಝಳ ಹರಿಯುತ್ತಿತ್ತು. ಅದನ್ನು ಜಿಂಕೆ ಕುಡಿದು ಹೋಯಿತು. ಸಂತ ಕೂಡ, ನಾನು ಕೂಡ ಬೇಗನೆ ಕುಡಿಯಬೇಕು ಅಂತ ಓಡೋಡಿ ಬಾವಿಯ ಬಳಿ ಹೋದ್ರು. ಆದರೆ ಅವರು ಹೋಗಿದಾಗ ನೀರಿನ ಮಟ್ಟ ಇಳಿದು ಹೋಗಿತ್ತು. ಈಗ ಅದು ತಳದಲ್ಲಿ ಮಾತ್ರ ಇತ್ತು. ಅದನ್ನು ಅವರಿಗೆ ಆಶ್ಚರ್ಯವಾಯಿತು. ಜಿಂಕೆ ಇದ್ದಾಗಂತೂ ನೀರು ಮೇಲೆಯೇ ಕಾಣಿಸುತ್ತಿತ್ತಲ್ಲ. ಅವರಿಗೆ ನಂಬಲಾಗಲಿಲ್ಲ. ಅವರು ಅಲ್ಲೇ ಕೂತು ಯೋಚನೆ ಮಾಡತೊಡಗಿದರು. ಅಲ್ಲ, ಇದು ಹೇಗೆ ಸಾಧ್ಯ? ಎಲ್ಲ ನಾನು ಕಣ್ಣಾರೆ ನೋಡಿದೆ ನಾನೇ. ಅಷ್ಟರಲ್ಲಿ ಆಕಾಶವಾಣಿ ಆಗುತ್ತದೆ. ಜಿಂಕೆಗೆ ಹಗ್ಗನೂ ಇಲ್ಲ, ಪಾತ್ರೆಯೂ ಇಲ್ಲ. ಆದ್ದರಿಂದ ಅದಕ್ಕೆ ನೀರು ಮೇಲೆಯೇ ಸಿಕ್ಕಿತು. ನಿನಗೆ ಹಗ್ಗ, ಅದಕ್ಕಾಗಿಯೇ ನೀರನ್ನು ತಲುಪುವುದು ಕಷ್ಟವಾಗಿದೆ. ನಿನ್ನ ಬಳಿ ಸಾಧನಗಳಿವೆ, ಆದ್ದರಿಂದ ಸಾಧ್ಯ ದೂರವಾಗಿದೆ. ನಿನ್ನ ಬಳಿ ಜಾಣತನ ಇದೆ, ಚಾತುರ್ಯ ಇದೆ, ಅದಕ್ಕಾಗಿಯೇ ನಿನ್ನ ಗುರಿಯನ್ನು ತಲುಪುವುದು ಕಠಿಣವಾಗಿದೆ. ನೀನು ಯೋಚಿಸುತ್ತೀಯ ನೀರು ದೂರದಲ್ಲಿದೆ, ಆದ್ದರಿಂದ ನಿನಗ ಹಗ್ಗ ಬೇಕಾಗಿದೆ ಎಂದು. ಇಲ್ಲ ಸಾರಿಲ್ಲ, ನೀನು ತಪ್ಪು ತಿಳಿದಿದ್ದೀಯ. ನಿನ್ನ ಬಳಿ ಹಗ್ಗ ಇದ್ದುದರಿಂದಲೇ ನೀರಿನ ಅಗತ್ಯ ದೂರವಾಗಿದೆ. ಜಿಂಕೆಗೆ ಯಾವುದೇ ಉಪಕರಣಗಳಿರಲಿಲ್ಲ, ಅದಕ್ಕಾಗಿಯೇ ಅದಕ್ಕೆ ಸುಲಭವಾಗಿ ತಲುಪಿದೆ.